ಶ್ರೀ ಗುರುದೇವ್. ಮಿಥುನ ರಾಶಿಯವರಿಗೆ 2026 ಬಹಳಷ್ಟು ಕುತೂಹಲಕಾರಿಯಾದಂಥ ವರ್ಷ ಭವಿಷ್ಯ ಆಗಿದೆ. ಅಂದರೆ 2026 ಜನವರಿ ತಿಂಗಳಿನಿಂದ ಡಿಸೆಂಬರ್ ತಿಂಗಳಿನವರೆಗೂ ಏನೆಲ್ಲ ಬದಲಾವಣೆಗಳಿದೆ, ಜೊತೆಗೆ ಈ ವರ್ಷದಲ್ಲಿ ನೀವು ಯಾವ ರೀತಿ ಪ್ಲಾನ್ ಮಾಡಬೇಕು, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಈ ರೀಲ್ ಮಿಸ್ ಆಗೋಕ್ಕೂ ಮೊದಲು ವಿಡಿಯೋ ಸೇವ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಮಿಥುನ ರಾಶಿಯವರಿಗೆ 2026ರಲ್ಲಿ ನಿಮ್ಮ ಲಗ್ನದಲ್ಲಿ ಗುರುವಿನ ದೃಷ್ಟಿ ಇರುವುದರಿಂದ ಹಣಕಾಸು ಸ್ಥಿತಿ ಉತ್ತಮವಾಗಿರುತ್ತೆ. ಗುರುಬಲದಿಂದ ಅನಿರೀಕ್ಷಿತ ಆರ್ಥಿಕ ಲಾಭಗಳು, ಹೂಡಿಕೆಯಿಂದ ಲಾಭ ಹಾಗೂ ಸರ್ಕಾರಿ ಯೋಜನೆಗಳಿಂದಲೂ ಹಣದ ಹರಿವು ಹೆಚ್ಚಲಿದೆ. ಮತ್ತೆ ವೈವಾಹಿಕ ಜೀವನಕ್ಕೆ ಸಂತೋಷ ಮತ್ತು ಸಾಮರಸ್ಯವನ್ನು ತಂದುಕೊಡುತ್ತಾನೆ. ಏಕಾಂಗಿ ಮಿಥುನ ರಾಶಿಯವರಿಗೆ ವಿವಾಹ ಪ್ರಸ್ತಾಪಗಳು ಬರುವ ಬಲವಾದ ಯೋಗವಿದೆ. ಅಂದರೆ ಇನ್ನು ಮದುವೆ ಆಗದೇ ಇದ್ದವರಿಗೆ ಈ ವರ್ಷದಲ್ಲಿ ಮದುವೆ ಯೋಗ ಕೂಡಿ ಬರಲಿದೆ. ಕುಟುಂಬದಲ್ಲಿ ವಾದಗಳನ್ನು ತಪ್ಪಿಸಲು ನೀವು ಸ್ವಲ್ಪ ತಾಳ್ಮೆಯಿಂದ ನಿಭಾಯಿಸಬೇಕಾಗುತ್ತೆ. ಜೊತೆಗೆ ಶಿಕ್ಷಕರು, ಸಲಹೆಗಾರರು ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಇರುವವರಿಗೆ ಗುರುಬಲ ವಿಶೇಷ ಲಾಭ ತರಲಿದೆ. ಇನ್ನು ಶನಿ 10ನೇ ಮನೆಯಲ್ಲಿ ಕರ್ಮಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ವೃತ್ತಿ ಬದುಕು ಸ್ಥಿರವಾಗಿರುತ್ತೆ. ಕೆಲಸದಲ್ಲಿ ಆರಂಭಿಕ ಸವಾಲುಗಳು ಮತ್ತು ವಿಳಂಬವಾದರೂ ಕೂಡ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಖಂಡಿತ, ಮನ್ನಣೆ ಮತ್ತು ಯಶಸ್ಸು ಸಿಗುತ್ತದೆ. ಮತ್ತೆ ಆರೋಗ್ಯದ ವಿಚಾರದಲ್ಲಿ ನೀವು ಜಾಗೃತರಾಗಿರುವುದು ಮುಖ್ಯವಾಗಿರುತ್ತೆ. ಯಾಕಂದ್ರೆ ಶನಿಯ ಪ್ರಭಾವದಿಂದ ಸ್ವಲ್ಪ ದೈಹಿಕ ದೌರ್ಬಲ್ಯ ಅಥವಾ ಮಾನಸಿಕ ಒತ್ತಡ ಎದುರಾಗಬಹುದು. ನಿಯಮಿತ ಯೋಗ, ಜ್ಞಾನ ಮತ್ತು ಉತ್ತಮ ಆಹಾರ ಪದ್ಧತಿಯಿಂದ ಈ ಸವಾಲುಗಳನ್ನು ಜಯಿಸಬಹುದು. ಇನ್ನು ರಾಹುವಿನ ಶುಭ ಪ್ರಭಾವದಿಂದ ನೀವು ಎಲ್ಲಾ ರೀತಿಯ ವಿವಾದಗಳಲ್ಲಿ ಮತ್ತು ಪರೀಕ್ಷೆಗಳಲ್ಲಿ ಜಯಶಾಲಿ ಆಗುತ್ತೀರಿ. ಹೊಸ ಉದ್ಯೋಗವನ್ನು ಪಡೆಯುವ ನಿಮ್ಮ ಆಸೆ ಈಡೇರಲಿದೆ. ಇನ್ನು ಈ ವರ್ಷ ನೀವು ಶನಿಯ ಅನುಗ್ರಹಕ್ಕಾಗಿ ನೀವು ಮಾಡಬೇಕಾದಂಥ ಪರಿಹಾರಗಳು ಏನೆಂದರೆ, ಪ್ರತಿ ಶನಿವಾರ ಶನಿ ದೇವರಿಗೆ ಎಣ್ಣೆ ದೀಪವನ್ನು ಹಚ್ಚಿ ಓಂ ಶಂ ಶನೇಶ್ವರಾಯ ನಮಃ ಎಂದು ಜಪ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ಸರಿಯಾದ ಯೋಜನೆ, ಸ್ಥಿರ ಪರಿಶ್ರಮ ಮತ್ತು ಈ ಶಾಸ್ತ್ರೋಕ್ತ ಪರಿಹಾರಗಳೊಂದಿಗೆ 2026 ನಿಮ್ಮ ಪ್ರಗತಿಯ ವರ್ಷವಾಗಲಿ. ಇನ್ನು ವೀಕ್ಷಕರೇ, ನಿಮ್ಮ ರಾಶಿಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ.